ಹಿತೆ ಸರ್ವ ಮಂಗಲೆ ಇಲ್ಲ ಶರಣ ಹಿತೆ ಸರ್ವ ಮಂಗಲೆ ಸಚ್ಚಿದಾನಂದ ಪರ ಸುಧಾಕಾರಿ ಎಂದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ನಾವ್ ನಿನ್ನೆ ಕೇಳ್ದೇವೆ ಗಾಯತ್ರಿ ಅಂದ್ರೆ ಯಾಕತ್ತಾರ, ಸಾವಿತ್ರಿ ಅಂತ ಯಾಕೆ ಹೆಸರು ಯಾಕೆ ಬತ್ತು, ಶಿವೆ ಅಂತ ಯಾಕೆ ಹೆಸರು ಬತ್ತು, ಮತ್ತು ಶರಣ ಹಿತೆ ಯಾಕೆ ಬತ್ತು ಅನ್ನುವಂಥದ್ದನ್ನ ನಿನ್ನೆ ನಾವ್ ಎಲ್ಲರೂ ಕೇಳ್ಕೊಂಡು ಬಂದೇವಿ. ಸ್ಮರಣಾಗ ಬರ್ಲಿ ಅನ್ನುವಂಥದ್ದನ್ನು ಉದ್ದೇಶಿಟ್ಕೊಂಡು ಕೇಳ್ಕೊತ ಬಂದೇವಿ. ಇಲ್ಲಿ ಶರಣ ಹಿತೇನು ಅಂತ ಒಂದ್ ಹೆಸರು ಬತ್ತು ಆಕಿಗೆ, ಆ ದೇವಿಗೆ. ಶರಣ ಜನರಿಗೆ ಅಂದರೆ ಯಾರು ಜೀವನ ಮುಕ್ತಿಯನ್ನ ಅನುಭವಿಸ್ಬೇಕಂತೇಳಿ ಸಾಧನೆ ಮಾಡ್ತಾರ. ಈ ಜೀವ ಇರಬೇಕು, ಈ ಜೀವ ಇರುವುದ್ರೊಳಗೆ ಆ ಪರಮಾತ್ಮನ ಜ್ಞಾನ ಮಾಡ್ಕೊಂಡು, ಪರಮಾತ್ಮ ನನ್ನ ಬಿಟ್ಟು ಅನ್ಯ ಇಲ್ಲ, ಪರಿಪೂರ್ಣ ಒಬ್ಬನೇ ಅದನ, ಅವನೇ ನಾನ್ ಅದೀನಿ ಅನ್ನುವಂತ ಜ್ಞಾನ ಆಗುವ ಸಂಬಂಧ ಇಲ್ಲಿ ಪಾರ್ವತಿನೂ ಕೂಡ ಏನ್ ಮಾಡ್ತಾಳಂದ್ರ ಜೀವನ ಮುಕ್ತರಿಗೆ ಅತಿ ಹಿತಕರವಾಗಿ ಆಕಿ ಸೇವಾ ಮಾಡ್ತಾಳ ಅನ್ನುವಂಥದ್ದನ್ನ ದೇವಿ ಪುರಾಣದಾಗ ನಾವ್ ಎಲ್ಲರೂ ಕೇಳ್ಕೊಂಡ್ ಬಂದೇವಿ. ಆಕಿಗೆ ಶರಣ ಹಿತೆ ಎಂಬ ಹೆಸರ ಎಲ್ಲರನ್ನ ಜೀವನ ಮುಕ್ತರನ್ನ ರಕ್ಷಣೆ ಮಾಡ್ತಾಳ. ಎದ್ರ ಅವ್ರ ಜೊತೆ ಆಕಿನೂ ಹೇಳ್ತಾಳ, ನಡೆದ್ರ ಆಕಿನೂ ನಡಿತಾಳ. ಮತ್ತು ಯಾರಾದ್ರೂ ವೈರಿಗಳನ್ನ ಅವ್ನ ಏನಾದ್ರೂ ಚಿವುಡಿಸಿದ್ರ ಬೇಯ್ದ್ರ ಅವ್ರಿಗೆ ಏನ್ ಮಾಡ್ತಾಳ, ಖಡ್ಗವನ್ನ ಇಟ್ಕೊಂಡು ಜೀವನ ಮುಕ್ತರನ್ನ ರಕ್ಷಣೆ ಮಾಡ್ತಾಳ. ಅದಕ್ಕೆ ಏನ್ ಬತ್ತು ಅಂದ್ರೆ ಶರಣ ಹಿತೆ ಅಂತ ಹೆಸರು ಬತ್ತು ಅನ್ನುವಂಥದ್ದು ನಿನ್ನೆ ನಾವು ಕೇಳ್ಕೊಂಡ್ ಬಂದೇವಿ. ಮತ್ತು ಆ ದೇವಿಯ ಅಗಾಧವಾದ ಶಕ್ತಿಯನ್ನ ನಮ್ಗೆ ಏನಾಗ್ತದಿಲ್ಲಿ ಪ್ರಕಟ ಆಕಂದ್ರೆ ಪ್ರಕೃತಿ ಒಳಗಿರುವಂತ ಅಗಾಧವಾದ ಶಕ್ತಿಯನ್ನ ನಾಮಸ್ಮರಣೆ ನುಡಿಯೋದ್ರಿಂದ ಆ ಪ್ರಕೃತಿನೂ ಕೂಡ ಮೈ ಬಿಚ್ಚಿ ತೋರಿಸ್ತದ ಅನ್ನುವಂಥದ್ದನ್ನ ನಾವ್ ನಿನ್ನೆ ಕೇಳ್ಕೊತ ಬಂದೇವಿ. ಆಕಿ ಸಾವಿತ್ರಿ ಯಾಕೆ ಬತ್ತು ಅಂದ್ರ ಈ ಜಗತ್ತನ್ನೇ ಪಾಲನೆ ಮಾಡೋದ್ರಿಂದ ಆಕಿಗೆ ಸಾವಿತ್ರಿ ಅಂತ ಹೆಸರು ಬತ್ತು. ಮತ್ತು ಗಾಯತ್ರಿ ಅಂತ ಯಾಕೆ ಬತ್ತು ಅಂದ್ರ ಆಕಿನ ಯಾರು ಸ್ಮರಣ ಮಾಡ್ತಾರ ಅವ್ರು ಸಂಸಾರ ಸಾಗರದಿಂದ ಈ ದಾಟ್ತಾರ. ಈ ಸಂಸಾರ ಭಯಾನಕವಾದ ಈ ಸಂಸಾರ ಹೆಂಗದಪ್ಪ ಅಂದ್ರ ನಮಗ್ ಹೆಂಗ್ ಗುರ್ತಾಗ್ಬೇಕಂದ್ರ ನೀರೊಳಗ ನಾವ್ ಬಿದ್ದಾಗ ನೀರು ನಮ್ಗೆ ಎಕಾಡಿ ನೋಡಿದ್ರು ನೀರೇ ಕಾಣ್ತದ. ನಾ ಯಾವಾಗ ಈ ನೀರಿನಿಂದ ಪಾರಾಗೇನಪ್ಪ, ಎಷ್ಟ್ ಈಸಿದ್ರು ಕೈ ಸೋತೆ ಹೋಗ್ತಾವು, ದಂಡಿನೇ ಕಾಣೋದಲ್ಲ. ನಾವ್ ಎಷ್ಟೇ ಈ ಸಂಸಾರದಾಗ ಎಷ್ಟೇ ಬಡದಾಡಿ ಮಾಡಿದ್ರು ಕೂಡ ನಮ್ದ ಪುಣ್ಯ ಇರ್ಲಿಲ್ಲ ಅಂದ್ರ ನಮ್ಗೆ ಏನಾಗ್ತದ, ದುಃಖವನ್ನೇ ಕೊಡ್ತದ. ಇವತ್ತ ಕೇಳ್ಕೊಂಡ್ ಬಂದೇವ್ ನಾವು, ಮಕ್ಕಳ ರೂಪದಿಂದ ವೈರಿ ಇದ್ದವನು ಕೂಡ ಮಕ್ಕಳ ರೂಪದಾಗಿ ಬಂದು ನಮಗ್ ದುಃಖವನ್ನೇ ಕೊಡ್ತಾನಂತ ಈ ಸಂಸಾರದಾಗ. ಆ ಮಗ ನಮಗ್ ಏನೇನೋ ನೋಡುದಿಲ್ಲ, ಬೇಯ್ತಾನ, ಯಾಕೆ ಇಲ್ಲಿ ಕೂತಿ ನೋಡು, ದುಡ್ಯಾಕ್ ಹೋಗು, ಅದು ಇದು ಬೇಯ್ತಾನ. ಬೇಯ ಮುಂದ ಕಡೆ ನಮ್ಗೆ ಎಷ್ಟು ನೋವು ಆಕ್ಕದ ಅಂದ್ರ ಆ ಮಗ ನಮ್ಮಿದ್ರಿಗೆ ಕುಡಿದು ಹಾಳು ಮಾಡುದು. ಇವತ್ತು ಯಾರ್ಯಾರಿಗೆ ಬೇಯುದು ನೋಡಿದ್ರ ನಮ್ಗೆ ಏನ್ ಅನಿಸ್ತದಪ್ಪ ಅಂದ್ರ, ನಾ ಯಾಕಾರ ಮಕ್ಕಳನ್ನ ಹಡಿದಪ್ಪ, ಮಕ್ಕಳು ಇಲ್ಲಾರ್ದವ್ರೆ ಎಷ್ಟು ಆರಾಮದಾರಲ್ಲ, ನಾ ಮಕ್ಕಳನ್ನ ಹಡ್ದೆ ತಪ್ಪು ಮಾಡ್ದೆ ಅನ್ನುವಂಥದ್ದನ್ನ ನಾವ್ ಇವತ್ತು ಕೇಳ್ತೇವೆ. ಅದಕ್ಕ ಅಂತ ಪಾಪವನ್ನ ಕಳ್ಕೊಬೇಕಂದ್ರ ನಾವು ಈ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಈ ಸಂಸಾರದಾಗ ನಮ್ಮನ್ನ ದುಃಖವನ್ನೇ ಕೊಡ್ತಾರ. ಅಂದ್ರೆ ಇದಕ್ಕೆ ಸಂಸಾರಕ್ಕೆ ಏನಂದ್ರ ದುಃಖಮಯವಾದ ಈ ಸಂಸಾರ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕೆ ಇಂಥ ಸಂಸಾರದಿಂದ ಪಾರ್ವತಿ ನಾಮಸ್ಮರಣೆ ಮಾಡೋದ್ರಿಂದ ನಾವು ಪಾರಾಗ್ತೇವಿ, ಮುಕ್ತರಾಗ್ತೇವಿ ಅನ್ನುವಂಥದ್ದನ್ನ, ಸಂಸಾರದಿಂದ ಮುಕ್ತರಾಗ್ತೇವಿ, ಬಿಡುಗಡೆ ಹೊಂದುತ್ತೇವೆ ಅನ್ನುವಂಥದ್ದನ್ನ ಅಂತ ತಾಯಿ ಯಾರು, ಸಾವಿತ್ರಿ ಅನ್ನುವಂಥದ್ದನ್ನ ನಿನ್ನೆ ಕೇಳ್ಕೋತ ಬಂದೇವಿ. ಮತ್ತ ಮೂರನೇ ನುಡಿ ಒಳಗ ಚಂಡಿ, ಚಂಡೀಶ್ವರಿ, ಚತುರಿ, ಕಾಳಿ, ಕೌಮರಿ ಅನ್ನುವಂಥದ್ದನ್ನ ಆ ತಾಯಿಗೆ, ಜಗನ್ನ ಮಾತಿಗೆ ಅನೇಕ 108 ಹೆಸರುಗಳು ಬಂದಾವು. ಅಲ್ಲಿ ವೈರಿಗಳನ್ನ ಮತ್ತು ಶರಣರನ್ನ ರಕ್ಷಣೆ ಮಾಡಕ, ಒಳ್ಳೆಯವರನ್ನ ರಕ್ಷಣೆ ಮಾಡಕ ತಾಯಿ ಕೂಡ ಏನಾಗ್ತಾಳ, ಚಂಡಿ ಅಂದ್ರೆ ಚಂಡೇಶ್ವರಿ ಅಂದ್ರೆ ಯಾರು ಅಂದ್ರೆ ರಾಕ್ಷಸರನ್ನ, ದುಷ್ಟ ಬುದ್ಧಿಯವರನ್ನ ಆಕೆ ಏನ್ ಮಾಡ್ತಾಳ, ಸಂಹಾರ ಮಾಡ್ತಾಳ ಅನ್ನುವಂಥದ್ದನ್ನ ಇವತ್ತ ಅನೇಕ ಕಥೆಗಳನ್ನು ಕೇಳ್ಕೊಂಡು ಬಂದೇವಿ. ಇವತ್ತ ರಕ್ತ ಬೀಜಾಸುರ ಅವರೆಲ್ಲರೂ ಕೂಡ ಅಕ್ಕಿನಿಂದ ಅನೇಕ ಪದವಿಗಳ ಅಕ್ಕಿನಿಂದನೇ ಆಕಿನ ಸ್ಮರಣೆಯಿಸಿ ಆಕಿನ ಚಿಂತನೆ ಮಾಡಿ ಆಕಿನ ಏನ್ ಮಾಡ್ಕೊಂಡ್ರ ವರವನ್ನ ಪಡೆದುಕೊಂಡು ಮತ್ತು ಅವರೇ ಕಂಟಕರಾದಾಗ ಆ ಕಂಟಕರ ಶರಣರಿಗೆ ತೊಂದರೆ ಕೊಡ ಮುಂದ ಆ ತಾಯಿ ಏನ್ ಮಾಡಿದ್ಲಪ್ಪ ಅಂದ್ರ ಆ ಖಡ್ಗದಿಂದ ಆ ರುಂಡವನ್ನೇ ಕತ್ತರಿಸಿದ್ಲು ಅನ್ನುವಂಥದ್ದನ್ನ ಚಂಡಿ, ಚಂಡೀಶ್ವರಿ, ಚತುಳೆ, ಕಾಮರಿ ಅನ್ನುವಂಥದ್ದಕ್ಕೆ ಹೆಸರು ಬಂದದನು ಅಂತ ನಾವು ಕೇಳ್ಕೊಂಡು ಬಂದೇವಿ. ಕೌಮರಿ ಅಂದ್ರೆ ಕೋಮಲ ಸ್ವಭಾವ ಉಳ್ಳದಳು ಆಗ್ಯಾಳ. ಮತ್ತು ಚಾಮುಂಡಿನೂ ಆಗ್ತಾಳ. ಚಾಮುಂಡಿ ಅಂದ್ರೆ ದುಷ್ಟರ ಸಂಹಾರನ ಮಾಡುವಂತ ಶಕ್ತಿ
ಆ ಚಾಮುಂಡಿ ತಾಯಿ ಎಲ್ಲಿ ಅದ ಅನ್ನುವಂಥದ್ದನ್ನ ನಾವು ಅನೇಕ ಆಕಿಗೆ ಹೆಸರು ಹಿಂಗ್ ಬಂದಾವು. ಒಂದೊಂದು ಹೆಸರು ಬರ್ಬೇಕಾದ್ರೂ ಒಂದೊಂದನ್ನಲ್ಲಿ ಆ ಒಂದು ಕಾರ್ಯವನ್ನ ಮಾಡುವುದರಿಂದ, ದುಷ್ಟರನ್ನು ಸಂಹಾರ ಮಾಡುವುದರಿಂದ, ಸೃಷ್ಟರನ್ನು ರಕ್ಷಣೆ ಮಾಡುವುದರಿಂದ ಆಕಿಗೆ ಒಂದೊಂದು ಶರಣ ಐತಿ. ಎಂತ ಹೆಸರು 108 ಹೆಸರುಗಳು ಬಂದಾವು ಅನ್ನುವಂಥದ್ದನ್ನ ನಾವು ನಿನ್ನೆ ಕೇಳ್ಕೊತ ಬಂದೇವಿ. ಇವತ್ತ 4ನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ, ವಿಮಲ ವಿಖ್ಯಾತೆ ಮಧುಮತೆ ಮುಖ್ಯ ಮಹನಿ ಸುಮತೆ ಸುಲಲತೆ ಹೇಮಾವತಿ ಭಾವೆ ಬುರ್ಗಾತೆ ಕಮಲೆ ಕ್ಯಾತ್ಯಾಯಿನಿ ಕರಾಳ ತ್ರಿಪುರ ವಿಜಯ ದಮೆ ದಯಾರಸ ಪೂರತೆ ಅಮೃತೆ ಅಂಬಿಕೆ ಅನ್ನಪೂರ್ಣೆ ಅಶ್ವಾರೂಢೆ ಶಮೆ ಶುದ್ಧ ಶಿವವಾಹಿನಿ ಶುಭ ಕಲಾಪೆ ಸುಪ್ರಮೇದೆ ಪಾವನೆ ಪದ್ಮ ಪಾಶಾದಿ ಪರಬ್ರಹ್ಮಮಯ ಸಹಜ ಸುಮುಖಿ ಎಂದು ಅನ್ನುವಂಥದ್ದನ್ನ ನಾವ್ ಈ ನುಡಿಯೊಳಗ ಕೇಳೋರದಾರ. ಇಲ್ಲಿ ವಿಮಲೆ ಅಂದ್ರೆ ಏನ್ ಹೇಳಿದ್ರ ಅಂದ್ರ ಪವಿತ್ರವಾದಂತ ಅಂದ್ರ ಪಾರ್ವತಿ ದೇವಿ ಪವಿತ್ರವಾದವಳಂತವಳೆ. ವಿಖ್ಯಾತಿ ಅಂದ್ರ ಪ್ರಖ್ಯಾತಳಾದಂತ ಅವಳೆ ಅಂದ್ರೆ ಎಲ್ಲರೂ ಕೂಡ ಆಕಿನ ಭಜಿಸ್ತಾರ ಅಂದ್ರೆ ಪ್ರಖ್ಯಾತಳಾದವಳೆ. ಮತ್ತು ಮಧುಮತೆ ಅಂದ್ರ ಶ್ರೇಷ್ಠ ಬುದ್ಧಿ ಉಳ್ಳವಳೆ. ಮಧುಮತೆ ಶ್ರೇಷ್ಠ ಬುದ್ಧಿ ಉಳ್ಳಂತ ಇಲ್ಲಿ ವಿಮಲೆ ಮುಖ್ಯ ಶ್ರೇಷ್ಠಳಾದಂತ ಅಲ್ಲಿ ಮುಖ್ಯ ಆಕಿನೊಂದು ಹೆಸರ ಅಂದ್ರೆ ಶ್ರೇಷ್ಠಳಾದವಳೆ, ಎಲ್ಲರಿಗಿಂತ ದೇವಿ ಶ್ರೇಷ್ಠಳಾದವಳೆ. ಮತ್ತು ಮಹನೀಯ ಮತ್ತು ಮಹನೀಯ ಅಂದ್ರ ಮಹನೀಯರೇ ಅಂತೇಳಿ ನಾವು ಪ್ರವಚನ ಮಾತಾಡ್ತೇವ. ಅಂದ್ರ ಒಂದು ಗೌರವಿಸ್ತ ಉಳ್ಳವರಿಗೆ ಏನಂತೇವ ಇಲ್ಲಿ ಮಹನೀಯರೇ ಅಂತೇವಲ್ಲ, ಹಂಗಾಗಿ ಪಾರ್ವತಿನೂ ಕೂಡ ಹೆಂಗದಳ ಗೌರವಸ್ಥಳಾದಂತ ಪಾರ್ವತಿಯೇ. ಸುಮತಿ ಒಳ್ಳೆ ಬುದ್ಧಿಶೀಲ ಆದಂತ ಸುಮತಿ ಪಾರ್ವತಿ. ಸುಲಲತೆ ಒಳ್ಳೆ ಮನೋಹರವಾದಂತ ತಾಯಿಯೇ ಅನ್ನುವಂಥದ್ದನ್ನ ಇಲ್ಲಿ ಆ ಪಾರ್ವತಿಗೆ ಹಿಂಗ್ ಕೊಂಡಾಡ್ಕೋತ ಬಂದಾರ. ಹೇಮಾವತಿ ಹೇಮಾವತಿ ಅಂದ್ರ ಹಿಮವಂತನ ಪುತ್ರ ಆದಂತ ಪಾರ್ವತಿಯೇ. ಭಾವೆ ಸತ್ಯವಾದ ಭಾವವುಳ್ಳಂತ ಭಾವೆ ಅಂದ್ರೆ ಸತ್ಯವಾದ ಭಾವವುಳ್ಳಂತ ಭಾವವುಳ್ಳಂತ ಭಾವೆ ಅನ್ನುವಂಥದ್ದು ಇಲ್ಲಿ ಪದ ಬಳಸ್ಯಾರ. ಭೋಗಾರ್ತಿ ಅಂದ್ರೆ ಸುಖಾನುಭವದ ಇಚ್ಛೆ ಉಳ್ಳಂತವಳೆ ಅಂದ್ರೆ ಸುಖಾನುಭವ ಕೊಡುವವಳೆ. ಮತ್ತು ಇಚ್ಛೆ ಉಳ್ಳಂತ ಕಮಲೆ ಲಕ್ಷ್ಮಿ ಆದಂತ ಲಕ್ಷ್ಮಿ ಆದಂತ ಲಕ್ಷ್ಮಿ ಕ್ಯಾತ್ಯಾಯಿನಿ ಋಷಿಯ ಮಗಳಾದಂತ ಕ್ಯಾತ್ಯಾಯಿನಿ ಕರಾಳೆ ಭೀಕರ ರೂಪವುಳ್ಳಂತ ಅಂದ್ರಲ್ಲಿ ಭೀಕರ ರೂಪವುಳ್ಳಂತ ಕರಾಳೆ ತ್ರಿಪುರ ವಿಜಯ ಮುಪ್ಪುರಗಳನ್ನು ಜಯಿಸಿದಂತ ತ್ರಿಪುರ ವಿಜಯ. ದಮೆ ಅಂದ್ರೆ ಇಂದ್ರಿಯಗಳ ನಿಗ್ರಹ ಉಳ್ಳಂತ ಅಂದ್ರೆ ಯಾರಕಿಗೆ ದಮೆ ಅಂತ ನಾವು ಕೇಳ್ಕೊಂಡ್ ಬಂದೇವಿ. ಶಮೆ ದಮೆ ತಿತಿಕ್ಷ ಅಂತ ಹೇಳ ಬಂದ್ರು ಕೂಡ ಈ ಶಬ್ದ ಬಂದದ. ಅದಕ್ಕಾಗಿ ಪಾರ್ವತಿಗೆ ಏನಂತಾರೆ ಇಲ್ಲಿ ದಮೆ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳಂತ ಮತ್ತು ದಯಾರಸ ಪೂರತೆ ಅಂದ್ರೆ ದಯಾರಸದಿಂದ ತುಂಬಿದಂತ ಅಮೃತೆ ಅಂದ್ರ ಮರಣ ರಹಿತಳಾದಂತ ಅಮೃತೆ ವಿಷ ಅಮೃತೆ ಅಂತ ಇಲ್ಲಿ ಹೇಳ್ಕೊತ ಬರ್ತೇವೆ. ಅಮೃತೆ ಅಂದ್ರ ಮರಣವನ್ನು ಗೆಲ್ಲಿದಂತ ಅಶ್ವಾರೂಢೆ ಅಂದ್ರ ಕುದುರೆ ಹತ್ತಿದಂತ ಕುದುರೆ ಮ್ಯಾಗ ಕೂತನು ಕೂಡ ಯುದ್ಧ ಮಾಡ್ಯಾಳ. ಮತ್ತು ಶಮೆ ಅಂತಿಲ್ಲಿ ಮತ್ತೊಂದು ಶಬ್ದ ಬತ್ ನೋಡಿ. ಶಮೆ ಅಂದ್ರ ಮನೋ ನಿಗ್ರಹ ಉಳ್ಳಂತ ಶುದ್ಧವಾದ ಮನಸ್ಸು ಉಳ್ಳಂತ ಶಿವವಾಹಿನಿ ಅಂದ್ರ ಶಿವನ ಮೇಲೆ ವಾಹನ ಮಾಡುಳ್ಳಂತವಳೆ ಪಾರ್ವತಿಯೇ. ಶುಭ ಕಲಾಪೆ ಮಂಗಲಕರವಾದ ಮತ್ತು ಹೆಂಗದಳ ಶುಭ ಕಲಾಪೆ ಮಂಗಲಕರವಾದಂತವಳೆ. ಮತ್ತು ಅಲಂಕಾರವುಳ್ಳಂತ ಸುಪ್ತ ಅಂದ್ರೆ ಅಲಂಕಾರವುಳ್ಳಂತ ಸುಪ್ತ ಮಧ್ಯ ಅಂದ್ರೆ ಶ್ರೇಷ್ಠ ಸ್ತ್ರೀಯರುಳ್ಳಂತ ಪಾವನೆ ಪವಿತ್ರವಾದಂತ ಪದ್ಮೆ ಸತ್ಯವಾದ ಮಾರ್ಗವುಳ್ಳಂತ ಪಾಶಾದಿ ಅಂದ್ರೆ ತನ್ನ ಪಾಶದಿಂದ ಜಗತ್ತನ್ನೇ ಕಟ್ಟಿದಂತ ಅಂದ್ರ ಈ ಜಗತ್ತಕ್ಕ ಇನ್ನ ಬಹಳ ಸಲ ಎಲ್ಲರೂ ಕೇಳ್ಕೊಂಡ್ ಬಂದೇವಿ. ಭಗವದ್ಗೀತದ ಕೂಡ ಒಂದು ಮಾತು ಬಂದದ ಎಲ್ಲರಿಗೂ ಗುರ್ತಿರ್ಲಿ. ಅಂದ್ರೆ ಇಲ್ಲಿ ಮಮ ಮಾಯ ದುರತ್ಯಯ ಈ ಮಾಯೆಯಿಂದ ದಾಟಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ. ಮಾಯೆ ಅಂದ್ರ ಇವತ್ತ ಮಾಯೆ ಅಂದ್ರೆ ನಾವ್ ಎದಕ್ಕಂತೀವಿ ಪ್ರಕೃತಿ ಮತ್ತು ಅಜ್ಞಾನ ಮತ್ತು ಮಾಯೆ ಅಂದ್ರ ಈ ದೇವಿ ಇವು ಎಲ್ಲ ಮಾಯೆ ಅಂದ್ರ ಈ ಮಾಯೆಯನ್ನ ದಾಟಬೇಕಾದ್ರೆ ಎಲ್ಲರಿಗೂ ಸಾಧ್ಯ ಅದನ್ನು ಅಂದ್ರ ಆಗುದಿಲ್ಲ. ಯಾರಿಗ ಸಾಧ್ಯ ಅಂದ್ರ
ಯಾರು ಆ ತಾಯಿಗೆ ಶರಣಾಗತನಾಗ್ತಾರ, ಪರಮಾತ್ಮನಿಗೆ ಶರಣಾಗತನಾಗ್ತಾರ, ಅವ್ರು ಮಾತ್ರ ಈ ಮಾಯದಿಂದ ಬಿಡುಗಡೆ ಹೊಂತಾರ. ಇಲ್ಲದವ್ರಿಗೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ದೈವಿ ಹೀಶ ಗುಣಮಯಿ ಮಮ ಮಾಯಾ ದುರತ್ಯಯ ಅಂದ್ರೆ ಈ ಮಾಯೆಯನ್ನ ದಾಟಬೇಕಂದ್ರ ದೈವಿ ಗುಣಗಳನ್ನ ಸಂಪಾದಿಸಿದವ್ರು ಮಾತ್ರ ಆ ತಾಯಿಗೆ ಯಾರು ಶರಣಾಗತನಾಗ್ತಾರ ಅವ್ರು ಮಾತ್ರ ಈ ಮಾಯೆಯಿಂದ ಪಾರಾಗ್ತಾರ. ಇಲ್ಲಿಕಂದ್ರೆ ಈ ಮಾಯೆ ನಮ್ಮನ್ನ ಎಂದೂ ಬಿಡುವುದಿಲ್ಲ ಅನ್ನುವಂಥದ್ದನ್ನ ನಾವು ಕತಿ ಕೇಳ್ಕೊಂಡು ಬಂದೇವೆ. ಅನೇಕ ಸಂತರು ಇದೇ ಕತಿ ಹೇಳ್ಕೊತ ಬಂದಾರ, ಮತ್ತು ಶರಣರು ಹೇಳ್ಕೊತ ಬಂದಾರ, ಈ ನಿಜಗೊಂಡರು ಕೂಡ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಕೇಳ್ಕೊಂಡು ಬಂದೇವೆ. ಹೆಂಗ ಅಂದ್ರ ಒಮ್ಮೆ ಶರಣರ ಇದು ಸಂತರ ಕಥೆಯನ್ನ ಕೇಳ ಮುಂದ ಒಮ್ಮೆ ಯಾರು ಅಂದ್ರ ರಾಮದಾಸರು, ದಾಸರ ಪರಂಪರೆ ಒಳಗ ದಾಸರೊಳಗ ರಾಮದಾಸರು ಅಂತ ಒಬ್ರು ಕತಿ ಕೇಳಿ ನಾವು. ಆ ದಾಸರು ಮನೆಗೆ ಭಿಕ್ಷಾಕ್ ಹೋದಾಗ ಒಬ್ಬ ತಾಯಿ ಏನ್ ಮಾಡಕತ್ತಿಲ್ಲ ಅಂದ್ರ ಜ್ವಾಳ ತಗೊಂಡು ಬೀಸಾಕತ್ತಿಲ್ಲಂತ. ಆ ಬೀಸಾಕತ್ತಾಗ ಆ ಜ್ವಾಳ ಇದ್ರೊಳಗ ಹಾಕದಾಗ ಆ ಬೀಸುಣಿಕೆ ಒಳಗ ಹಾಕಿದಾಗ ಆ ಬೀಸಿ ಏನ್ ಬರ್ತಿತ್ತಂದ್ರೆ ಎಲ್ಲವೂ ಹಿಟ್ಟ ಬರ್ತಿತ್ತಂತ. ಹಿಟ್ಟು ಬರ್ದು ನೋಡಿ ನಾವ್ ಎಲ್ಲರೂ ಕೂಡ ಈ ಕಲ್ಲಿನೊಳಗೆ ಬೀಸಿದಾಗ ಹೆಂಗ ನಾವ್ ಹಿಟ್ಟಕ್ಕಿವ್, ನಾವ್ ಎಲ್ಲರೂ ಕೂಡ ಇಲ್ಲಿ ಸಾಯವ್ರಿ ಅಲ್ಲ, ನಮ್ಗೆ ಇಂಥ ದುಃಖ ಅದಲ್ಲ, ನಾವು ಪುಡಿ ಆಗೋರಿ ಅಲ್ಲ ಅನ್ನುವಂಥದ್ದನ್ನ ಕೇಳಿ ದುಃಖಿತರಾಗಿ ಅಳ್ಳಾಕತ್ತಿದ್ರಂತ. ಅವಾಗ ಆ ತಾಯಿ ಯಾಕೆ ಅಳ್ತೀಯಪ್ಪ, ಏನಾಯ್ತು ಅಂತಂದಾಗ ಆಕಿ ಹಿಂಗ್ ಹೇಳಿದಂತ, ನಾವ್ ಎಲ್ಲಾ ಜೀವರಾಶಿಗಳು ಏನದ ಹಿಂಗ್ ಮತ್ತೆ ಹಿಟ್ಟಾಗಿ ಪುಡಿಯಾಗಿ ಮತ್ತೆ ಇದನ್ನೇ ಆಗುದಲ್ಲ, ನಾವು ಇದನ್ನ ಹಂಗೆ ಉಳಿದು ಆಗ್ಲಿಲ್ಲಲ್ಲ ಅನ್ನುವಂಥದ್ದನ್ನ ಕೇಳ್ಕೊಂಡಾಗ ಆಕಿ ಒಂದ್ ಮಾತು ಹೇಳಿದಂತ, ನೋಡಪ್ಪ ಯಾರು ಈ ಪರಮಾತ್ಮ ಎಂಬ ಗೂಟವನ್ನ ಆಶ್ರಯ ಮಾಡ್ಕೊಂಡಿರ್ತಾರ, ಈ ಬೀಸು ಕಲ್ಲಿನೊಳಗೆ ಏನ್ ಗೂಟ ಅದಲ್ಲ, ಈ ಗೂಟದ ಸುತ್ತಮುತ್ತ ಏನ್ ಕಾಳು ಅದಾವಲ್ಲ ಅವ್ರಿಗೆ ಮಾತ್ರ ಏನಾಗದ ಅವು ಹಿಟ್ಟಾಗುದಿಲ್ಲ, ಪುಡಿ ಆಗುದಿಲ್ಲ. ಅವ್ರು ಮಾತ್ರ ಹಂಗೆ ಇರ್ತಾರ. ಇರ್ಲಿಕ್ಕಂದ್ರೆ ಈ ಮಾಯಿ ಒಳಗೆ ಎಲ್ಲರೂ ಕೂಡ ಸಿಕ್ಕು ಹಿಟ್ಟ ಆಗವ್ರಿ ಅನ್ನುವಂಥದ್ದನ್ನ ಆ ಬೀಸು ಕಲ್ಲನ್ನ ಎತ್ತಿ ಕಾಳ ಏನಪ್ಪಾ ಅಂದ್ರ 8 ಕಾಳಿಗೆ ಅವಕ್ಕೇನು ಆಗ್ಲಾರಂಗಿದ್ದು ಅನ್ನೋ ತೋರಿಸಿಲ್ಲಂತ. ಹಂಗ ಇಲ್ಲಿ ಯಾರು ಆ ಪರಮಾತ್ಮನನ್ನ ಆಶ್ರಯ ಮಾಡ್ಕೊಂಡು ಯಾರು ಆ ಪರಮಾತ್ಮಗೆ ಶರಣಾಗತ ಆಗ್ತಾರ ಅವ್ರು ಮಾತ್ರ ಈ ಮಾಯದಿಂದ ಪಾರಾಗ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಥೆನೂ ಕೇಳ್ಕೊಂಡ್ ಬಂದೇವಿ. ಇಲ್ಲಿ ಕೂಡ ಅದನ್ನೇ ಹೇಳ್ತಾರ ಅವರು. ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಶಿವವಾಹಿನಿ ಶುಭ ಕಲಾಪೆ ಸುಪ್ತ ಮಧ್ಯೆ ಸೃಷ್ಟಳಾದಂತ ಪಾವನೆ ಮತ್ತು ಸತ್ಯವಾದ ಮಾರ್ಗವುಳ್ಳಂತ ಪಾಶಾದಿ ಅಂದ್ರೆ ತನ್ನ ಪಾಶದಿಂದ ಜಗತ್ತನ್ನೇ ಕಟ್ಟಿದಂತ ಆ ಪರಬ್ರಹ್ಮೆ ಅಂದ್ರೆ ಪರಬ್ರಹ್ಮ ಸ್ವರೂಪಳಾಗಿರುವ ಉಮೆ ಎಂಬ ನಾಮವುಳ್ಳಂತ ಸಹಜ ಸ್ವಾಭಾವಿಕವಾದ ಸುಮುಖಿಯೇ ಒಳ್ಳೆ ಮುಖವುಳ್ಳವಳೆಂದು ಇಲ್ಲಿ ಪರಮೇಶ್ವರಿಯ ಪುಣ್ಯ ನಾಮನ್ನು ಪಗಳಿರಲು ಸರಸಾನು ರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಒಳೆದು ಕೈಲಾಸ ವರತರ ಭೋಗ ಮೋಕ್ಷಗಳು ಉಂಟು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಹೇಳ್ಕೋತ ಬಂದಾರ ಈ 4ನೇ ನುಡಿ ಒಳಗ. ಅಂದ್ರೆ ಒಂದೊಂದು ಹೆಸರಿಗೂ ಕೂಡ ಆಕಿಗೆ ಒಂದೊಂದು ಹಿಂದ ಕಥೆ ಅದ ಅನ್ನುವಂಥದ್ದ ನಮಗ ಇಂಥ ನಾಮಸ್ಮರಣೆಯನ್ನ ನುಡಿಯುವುದ್ರಲಿಂದ, ಇಂಥ ದೇವಿ ಸ್ಮರಣೆಯಿಂದ ದಿನ ಪ್ರತಿನಿತ್ಯ ಬೆಳಗ್ಗೆ ನಾವು ಪಠನ ಮಾಡುವುದರ್ಲಿಂದ ಕೇಳುವುದರ್ಲಿಂದ ನಮ್ಮಲ್ಲಿ ಮಲದೋಷ ನಿವಾರಣೆ ಆಗ್ತದ. ಮತ್ತು ಯಾರು ಈ ಮಾಯೆಯಿಂದ ನಾವು ಪಾರಾಗ್ತಂದ್ರೆ ಮಾಯಿ ಸಂಸಾರದಿಂದ ನಾವು ಪಾರಾಗ್ತೀವಿ. ಇರ್ಲಿಕ್ಕಂದ್ರ ನಾವು ಎಲ್ಲರೂ ಕೂಡ ಇಲ್ಲಿ ಬರುವುದು ಹುಟ್ಟುದು ಸಾಯುವುದು ಅನ್ನುವುದೇ ನಮ್ದೇನಾಗ್ತದಂದ್ರ ಒಂದು ದಾರಿ ಆಗ್ತದ. ಆ ದಾರಿಯಿಂದ ನಾವು ತಪ್ಪಿಸ್ಬೇಕಂದ್ರ ಯಾರು ಪರಮಾತ್ಮ ಪಾರ್ವತಿಗೆ ಶರಣಾಗತರಾಗ್ತಾರ ಅವ್ರು ಮಾತ್ರ ಈ ಭವ ಸಂಸಾರದಿಂದ ಪಾರಾಗ್ತಾರ ಅನ್ನುವಂಥದ್ದನ್ನ ಹೇಳುವಂತ ಉದ್ದೇಶದ. ಇನ್ನು ಕೊನೆಗೆ ನುಡಿಯೊಳಗೆ ಏನ್ ಹೇಳ್ತಾರಂದ್ರ ಇಲ್ಲಿ ಇಂತು ಗುರು ಶಂಭುಲಿಂಗದ ಶಕ್ತಿ ಸೌಭಾಗ್ಯ ಸತತ ಶರೀರ ಸಮಜ್ಞಾನ ಸತ್ಕ್ರಿಯ ಸಮಂತು ಕರುಣಾಸನ ಭರಣಾಯುಧಾದಿ ಸುಗುಣಾಂತರಾದಿಗಳಾಗುತ್ತ ಸಂತ ಸೇವಿಯ ಸಾಂಬುವೆ 108 ಶುಭವಾಂತ ನಾಮಗಳನ್ನು ಜಪಿಸಿದೊಡೆ ಸತಿ ಪುತ್ರ ಸಂತಾನ ಸಕಲ ಸಂಪದ ಸಿದ್ಧಿಯಪ್ಪುದರಂತೆ ನಿಶ್ಚಯವೆಂದು ಇದು ಸಿದ್ಧಿ ಆಗ್ತದ, ಇದು ನಿಶ್ಚಯದ, ಇದು ಸುಳ್ಳಿಲ್ಲ ಅನ್ನುವಂಥದ್ದನ್ನ ಯಾರು ಇಂಥ ದಿನ ಬಿಟ್ಟು ಬಿಡು ಗುರು ಶಂಭುಲಿಂಗದ ಶಕ್ತಿ ಪರಮಾತ್ಮನ ಶಕ್ತಿ ಸೌಭಾಗ್ಯ ಸತತ ಶರೀರ ಸಮಜ್ಞಾನ ಯಾರು ಸತ್ಕ್ರಿಯೆ ಉಳ್ಳವರಾಗಿ ಆ ಪರಮಾತ್ಮನನ್ನ ಭಜಿಸ್ತಾರ
ಅವ್ರಿಗೆ ಏನಾಗ್ತದಂದ್ರ ಈ 108 ನಾಮಗಳನ್ನು ಜಪಿಸುವುದರಿಂದ ಸತಿ, ಪುತ್ರ, ಸಂತಾನ, ಒಬ್ಬರಿಗೆ ಸತಿ ಅಂದ್ರೆ ಹೆಂಡತಿನೇ ಸಿಗುದಿಲ್ಲ, ಒಬ್ಬರು ಹಂಗೆ ಲಗ್ನ ಆಗ್ಬೇಕಂತ ಹಂಗೆ ಬಿಟ್ಟು ಹೋಗ್ತಾರ. ಅವ್ರಿಗೆ ಯಾಕ ದೇವಿ ನಾಮಸ್ಮರಣೆ ಇರುವುದಿಲ್ಲ, ಮತ್ತು ಪರಮಾತ್ಮನ ನಾಮಸ್ಮರಣೆ ಇಲ್ಲಾರಕ ಅವ್ರಿಗೆ ಏನಾಗ್ತದ ಯಾವ ಭೋಗ ದೊರೆಯುದಿಲ್ಲ, ಪಾಪ ಇರ್ತದ. ಪಾಪದ ಸಂಬಂಧ ಅವ್ರಿಗೆ ನಾಮಸ್ಮರಣೆ ಮಾಡಾಕಂಗ್ಲ. ಇಂಥವ್ರು ಸಿಗ್ಲಾರ್ದವ್ರು ಈಗೂ ಅದಾರ. ಮತ್ತು ನಿಮ್ಮ ಸಂತಾನ, ಎಷ್ಟೋ ಮಂದಿ ಲಗ್ನ ಆಗಿರ್ತಾರೆ, ಅವ್ರಿಗೆ ಮಕ್ಕಳೇ ಇರುದಿಲ್ಲ, ಅವ್ರಿಗೂ ಕೂಡ ಅದಕ್ ಮಕ್ಕಳ ಆಲಾರ ಸಂಬಂಧ ಅವರು ದುಃಖವನ್ನೇ ಅನುಭವಿಸ್ತಿರ್ತಾರ. ಎಲ್ಲರಿಗೆ ಮಕ್ಕಳದು ನನಗಾಲಿಲ್ಲ, ನಾನು ಏನು ಪಾಪ ಮಾಡೀನಿ ಅಂತ ಅವ್ರ ಹಂಗೆ ಬೇಯ್ದು ಅನ್ನೋದು ಮತ್ತೆ ಏನೇನೋ ಮಾಡ್ಕೊತ ಹೋಗ್ತಾರ. ಅವ್ರಿಗೂ ಕೂಡ ಇಂಥ ಭಕ್ತಿಯಿಂದ ನಾಮಸ್ಮರಣೆಯನ್ನು ಮಾಡಿದ್ರ, ಈ ಪಾರ್ವತಿ ನಾಮಸ್ಮರಣೆ ಮಾಡೋದ್ರಲಿಂದ ಅವ್ರಿಗೂ ಕೂಡ ಸಂತಾನ, ಅದು ಅಲ್ಲದೆ ಸಂತಾನ ಆಗಿರ್ತದ. ಊಟ ಮಾಡ್ಬೇಕಂದ್ರ ಅನ್ನ ನೀರ ಅನುಕೂಲ ಇರಾಕ ಜಾಗ ಇರುದಿಲ್ಲ, ಅವರು ಎಷ್ಟೋ ಮಂದಿ ಒದ್ದಾಡ್ತಿರ್ತಾರ. ಅಂತವ್ರು ಕೂಡ ದಿನನಿತ್ಯ ದೇವಿ ಸ್ಮರಣೆ ಮತ್ತು ಪರಮಾತ್ಮನ ನಾಮಸ್ಮರಣೆ ಮಾಡೋದ್ರಿಂದ ಅವ್ರಿಗೆ ಏನಾಗ್ತದ, ಸಂತಾನ ಆಕ್ಕದ, ಸಕಲ ಸಂಪದನೂ ಆಕ್ಕದ, ಮತ್ತ ಸಿದ್ಧಿನೂ ಅಪ್ಪದು, ಮತ್ತಿದು ನಿಶ್ಚಯವೆಂದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಎರಡತರೆ ಯಾರು ಕಾಮನೆ ಇಟ್ಟುಕೊಂಡು ಮಾಡುವುದ್ರಲಿಂದ ಹಿಂಗ ದಿನ ಹರನಾಮಳಿ ಮತ್ತು ಪರಮೇಶ್ವರಿ ಪುಣ್ಯನಾಮವನ್ನ ಯಾರು ಬಿಟ್ಟು ಬಿಡದೆ ನೆನೆಸ್ತಾರ, ಅವರಿಗೆ ಮಾತ್ರ ಒಂದು ಭಕ್ತಿ ಮಾರ್ಗದಿಂದ ಯಾರು ಭಜಿಸ್ತಾರ, ಯಾರು ಕೇಳ್ತಾರ, ಅವ್ರಿಗೆ ಏನಾಗ್ತದಂದ್ರೆ ಇಷ್ಟು ಫಲ ಅದ ಅನ್ನುವಂಥದ್ದೇನೆ. ಸಾಂಬುವೆ 108 ಅಂತ ನಾಮಗಳನ್ನು ದಿನ ಜಪಿಸಿದವರಿಗೆ ಸತಿ, ಪುತ್ರ, ಸಂತಾನ, ಸಕಲ ಸಂಪದ ಇವು ದೊರೀತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮತ್ತದು ಅಲ್ಲದೆ ನಮಗೆ ನಿಷ್ಕಾಮವಾಗಿ ಏನು ಬೇಡ, ಪರಮಾತ್ಮ ನೀನ್ ಒಬ್ಬನೇ ಬೇಕು, ನಿನ್ ಬಿಟ್ರೆ ನನಗೆ ಯಾರು ಗತಿ ಅದಾರ ಅನ್ನುವಂಥದನ್ನ ಯಾರು ಆ ಭಗವಂತಗ ಅನನ್ಯ ಚಿಂತ್ಯಂತೋ ಮಾಂ, ಅನನ್ಯವಾಗಿ ಯಾರು ಆ ಭಗವಂತನನ್ನ ಭಜಿಸ್ತಾರ ಅವ್ರಿಗಿನ ಅವರ ಯೋಗ ಕ್ಷೇಮವನ್ನು ಆ ಭಗವಂತ ವಹಿಸ್ಕೋತಾನ, ಮತ್ತವ್ರಿಗೆ ಅದರ ಜೊತೆ ಮೋಕ್ಷವನ್ನು ಕೊಡ್ತಾನ. ಈ ನಾಮಸ್ಮರಣೆಯೊಳಗ ನಿಷ್ಕಾಮದಿಂದ ಭಜಿಸುವುದರಿಂದ ಎಷ್ಟು ಫಲ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ ನಿಜಗೊಂಡ್ರು. ಅದಕ್ಕೆ ನಾವ್ ಎಲ್ಲರೂ ಕೂಡ ಎಷ್ಟೋ ಆಯುಷ್ಯವನ್ನ ಎದಕ್ಕೆದಕ್ಕೋ ಹಾಳು ಮಾಡ್ತೀವಿ. ನಿದ್ದಿಗಿಷ್ಟು ಹಾಳು ಮಾಡ್ತೀವಿ, ಅರ್ಧ ಆಯುಷ್ಯ ಅಲ್ಲಿ ಹೋಗ್ತದ, ಅರ್ಧ ಆಯುಷ್ಯ ಹಸನ ವ್ಯಸನ ಎದಕ್ಕೋ ಚಿಂತಿಗೆ ಹಾಳು ಮಾಡ್ತೀವಿ. ಒಂದಿಷ್ಟು ಏನೋ ಕಾಯ ಕೆಲ್ಸಕ್ಕೆ ಒಂದಿಷ್ಟು ಹಾಳು ಮಾಡಿದ್ರು ಕೂಡ ಹೆಚ್ಚು ಸಮಯ ವ್ಯರ್ಥವೇ ಹಾಳಾಗ್ತದ. ಇದಕ್ಕಾಗಿ 1 ತಾಸ ನಾಮಸ್ಮರಣೆ ಸತ್ಸಂಗಕ್ಕೆ ನಾವು ಮೀಸಲಿಟ್ಟೇವಂದ್ರ ನಮ್ಮ ಜೀವನ ಏನಾಗ್ತದಂದ್ರ ಪವಿತ್ರನೂ ಆಗ್ತದ, ಅದ್ರ ಜೊತೆ ಜ್ಞಾನ ಆಯ್ತು ಅಂದ್ರ ಮೋಕ್ಷನೂ ಆಗ್ತದ ಅಂತ ಶ್ರೇಷ್ಠವಾದ ನಿಜಗೊಂಡ್ರ ಹೇಳಿದಂತ ಈ ನಾಮಸ್ಮರಣೆಯನ್ನ ನಾವ್ ಎಲ್ಲರೂ ಜಪಿಸೋಣ ಅನ್ನುವಂಥದ್ದನ್ನ ಹೇಳಿ ಮತ್ತು ಇವತ್ತ ಏನಾಯ್ತಂದ್ರೆ ಈ ಪರಮೇಶ್ವರಿಯ ನಾಮವನ್ನ ಜಪಿಸುವುದರಿಂದ ಎಷ್ಟು ಫಲ ಅದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕೆ ನಾವ್ ಎಲ್ಲರೂ ಕೂಡ ಆ ತಾಯಿಯನ್ನ ಭಜಿಸಿ ನಮ್ಮಲ್ಲಿರುವಂತ ಮಲದೋಷವನ್ನ ನಾವು ಕಳ್ಕೊಂಡೇವಂದ್ರ ನಮ್ಮಲ್ಲಿ ಏನಾಗ್ತದ, ಇಂಥ ಶಾಸ್ತ್ರ ನಾಮಸ್ಮರಣೆ ನುಡಿಯಾಕ ಬರ್ತದ. ಆ ಪಾಪ ಇತ್ತು ಅಂದ್ರ ನಮ್ ನುಡಿಯಾಕೆ ಬರಂಗಿಲ್ಲ. ಅವ್ರು ನಮ್ಮನ್ನ ನೋಡಿ ನಗ್ತಾರ. ಶರಣರ ಜೀವನ ನೋಡಿ ಪಾಪಿಗಳು ಅಜ್ಞಾನಿಗಳು ನಗ್ತಾರ, ಇವ್ ನೋಡಪ್ಪ ಹೆಂಗ ಮಾಡ್ತಾವ ಏನ್ ಮಾಡ್ತಾವ ಅಂತ ನಮ್ಮನ್ನೇ ಅಂತಾರ. ಆದ್ರೆ ಶರಣರು ಏನಂತಾರ, ಇವು ನೋಡಪ್ಪ ಎಷ್ಟು ವ್ಯಸನಕ್ಕಾಗಿ ಹಸನಕ್ಕಾಗಿ ಈ ದೇಹಾದಿ ಬುದ್ಧಿ ಇಟ್ಕೊಂಡು ಎಷ್ಟು ಇವ್ರ ಜೀವನವನ್ನ ವ್ಯರ್ಥ ಮಾಡ್ತಾರಲ್ಲ. ಈ ಬೀಸುಕಲ್ಲಾಗ ಹಾಕಿದಂತ ಜ್ವಾಳ ಹೆಂಗ ಪುಡಿ ಆಗಿ ಹೋಗ್ತದ, ಹಿಟ್ಟಾಗಿ ಹೋಗ್ತದ, ಹಿಂಗ ಇವ್ರ ಬದುಕನ್ನ ಈ ವ್ಯರ್ಥವಾಗಿ ಹಾಳು ಮಾಡ್ತಾರಲ್ಲ ಅನ್ನುವಂಥದ್ದನ್ನ ಇವ್ರ ಅಂತಾರ. ಈ ಎರಡರ ಉದ್ದೇಶ ಏನದಪ್ಪ ಅಂದ್ರ ನಾವ್ ಈ ಲೌಕಿಕರಿಗೂ ಮತ್ತು ಅಜ್ಞಾನಿಗಳಿಗೂ, ಈ ಜ್ಞಾನಿಗಳಿಗೂ ಮತ್ತು ಅಜ್ಞಾನಿಗಳಿಗೆ ಏನ್ ಫರಕ್ ಅದ, ಏನ್ ವ್ಯತ್ಯಾಸ ಅದ? ಇವ್ರು ಜ್ಞಾನಿಗಳನ್ನು ಸಂಸಾರ ಮಾಡ್ತಾರ, ಇವ್ರು ಪ್ರಪಂಚ ಮಾಡ್ತಾರ. ಇವ್ರು ಹೆಂಗ ಮಾಡ್ತಾರ? ಇದು ಎಲ್ಲವೂ ತೋರುವ ನಾಮರೂಪಾತ್ಮಕ ಮಿಥ್ಯ ಅದ ಅಂತೇಳಿ ಇವ್ರು ಮಾಡ್ತಾರ. ಅಜ್ಞಾನಿಗಳು ಅವರು ಮಾಡ್ತಾರ, ಅದು ಸತ್ಯ ಅಂತೇಳಿ ಮಾಡ್ತಾರ. ಸತ್ಯ ಅಂತ ಮಾಡಿದ್ದು ಸತ್ಯ ಅನ್ನು ಎಲ್ಲವನ್ನೂ ಬಿಟ್ಟು ಇಲ್ಲೇ ಹೋಗ್ತಾರ, ಪಾಪವನ್ನೇ ತಗೊಂಡು ಹೋಗ್ತಾರ. ಇವರು ಕೂಡ ಶರಣರು ಸಂತರು, ಇವರು ಪ್ರಪಂಚ ಮಾಡ್ತಾರ. ಇದು ಎಲ್ಲಾ ಮಿಥ್ಯದ, ಭಗವಂತ ಒಬ್ಬನೇ ಸತ್ಯ ಅದಂತೇಳಿ ಸತ್ಯ ಜ್ಞಾನ ಮಾಡ್ಕೊಂಡು ಪುಣ್ಯವನ್ನೇ ಕಟ್ಕೊಂಡು ಹೋಗ್ತಾರ. ಇವ್ ಎರಡೇ ವ್ಯತ್ಯಾಸ ಅನ್ನುವಂಥದ್ದ ನಾವು ಗಟ್ಟಿ ಮಾಡ್ಕೊಳ್ಳೋಣ. ನಾವು ಪಾಪವನ್ನು ಒಯ್ಲಕ್ಕೂ ನಾವೇ ಇದ್ದೀವಿ, ಪುಣ್ಯವನ್ನು ಒಯ್ಲಕ್ಕೂ ನಮಗೇ ಬರ್ತದ, ನಮ್ಮ ಮನಸ್ಸೇ ಕಾರಣದ.
ಆ ಮನಸ್ಸನ್ನು ಒಳ್ಳೇದಕ್ಕೆ ಬಳಸ್ಕೊಂಡೇವಂದ್ರ ನಮ್ಗ ಪುಣ್ಯ ವೃದ್ಧಿ ಆಗ್ತದ, ಜ್ಞಾನ ಆಗ್ತದ, ಜ್ಞಾನದ್ವಾರ ಮೋಕ್ಷ ಆಗ್ತದ. ಮತ್ತು ಈ ಮನಸ್ಸನ್ನ ಈ ವಿಷಯಕ್ಕಾಗಿ, ವ್ಯಸನಕ್ಕಾಗಿ, ದೇಹಾದಿ ಬುದ್ಧಿ ಅಹಂಕಾರಕ್ಕಾಗಿ ನಾವು ಬಳಸ್ಕೊಂಡೇವಂದ್ರ ನಾವ್ ಏನಾಗ್ತೇವಿ, ನರಕಕ್ಕೂ ಹೋಗ್ತೇವಿ, ದುಃಖನೂ ಅನುಭವಿಸ್ತೇವಿ. ಮತ್ ಈ ಬಹುಸಂಸಾರ ಅಂದ್ರ ಹುಟ್ಟು ಸಾವು, ಈ ಮನುಷ್ಯ ಜನ್ಮ ಒಂದು ದಾಟಿತು ಅಂದ್ರ 84 ಜನ್ಮ ಏನೂ ಮಾಡಕ್ ಬರಂಗಿಲ್ಲ, ಬರೀ ಅದು ಜನ್ಮ ಎತ್ತಿ ಹಾಕುದು. ಅಲ್ಲಿ ಏನ್ರ ನಾವ್ ಮಾಡ್ತೇವ ಅಂದ್ರ ಇವತ್ತ ಎತ್ತ ನಾಯಿ ಎಷ್ಟು ಸಾತ್ವಿಕ ಪ್ರಾಣಿಗಳವು. ಅವು ಏನ್ರ ಇವತ್ ದನಗಳ ನೋಡ್ತೇವ್, ಎಷ್ಟು ಸಾತ್ವಿಕ ಪ್ರಾಣಿ ಅಂದ್ರ ಅಷ್ಟು ಒಳ್ಳೆತನ, ನಮ್ಗ್ ದುಡಿತಾವು, ಸೇವಾ ಮಾಡ್ತಾವ್, ಎಲ್ಲಾ ಕಾರ್ಯ ಮಾಡ್ತಾವ. ಎಲ್ಲಾ ಮಾಡಿದ್ರು ಕೂಡ ಅವಕ್ ಏನ್ರ ಇಂಥ ಸತ್ಸಂಗ ಕೇಳಿ ಜ್ಞಾನವನ್ನ ಮಾಡ್ಕೊಂಡು ಏನ್ರ ಮುಕ್ತ ಅಲಾಕ್ ಬರ್ತದಂದ್ರ ಅವಕ್ ಯಾವುದಕ್ಕೂ ಬರುದಿಲ್ಲ. ಅವು ಬರೇ ಜನ್ಮ ಎತ್ತಿ ಹಾಕೋತ ಹೋಗುದು. ಇವತ್ತ ನಾಯಿನೂ ಕೂಡ ಎಷ್ಟು ನಂಬಿಗಿಸ್ತ ಪ್ರಾಣಿ ಅದ. ಅದು ಎಲ್ಲವನ್ನು ನಮ್ಗ ಅದ್ರ ಮ್ಯಾಗ ಎಷ್ಟು ಪ್ರೇಮ ಮಾಡ್ತೇವೆ, ಮಾಡಿದ್ರು ಕೂಡ ಅದುವರೆ ಏನ್ರ ಜ್ಞಾನವನ್ನು ಪರಮಾತ್ಮನನ್ನ ತಿಳ್ಕೊಂಡು ಪರಮಾತ್ಮನ ಚಿಂತನೆ ಮಾಡಿ ಅದಕ್ಕರ ಮೋಕ್ಷ ಯಾಕೆ ಬರ್ತದಂದ್ರ ಅದಕ್ಕೂ ಬರುದಿಲ್ಲ. ಆದ್ರೆ ಎಲ್ಲಾ ವಿಚಾರ ಮಾಡ್ಕೋತ ಬಂದ್ರ ಈ ಮನುಷ್ಯ ಜನ್ಮ ಅಂದ್ರೆ ಹೆಬ್ಬಾಗಿಲು. ಈ ಸುತ್ತ ಕ್ವಾಟಿವಾಡಿಗೆ ಏನೈತಲ್ಲ ಹೆಬ್ಬಾಗಿಲು. 84 ಜನ್ಮ ತಿರುಕೋತ ಬಂದು ಮನುಷ್ಯ ಜನ್ಮ ಬಂದಾಗ ಇಂತ ನಾಮಾವಳಿ, ಪರಮಾತ್ಮನ ಚಿಂತನೆ, ಪರಮಾತ್ಮನ ವಿಚಾರ ಮಾಡ್ದೇವಂದ್ರ ಇಲ್ಲಿ ಯಾಕಿದನ್ ಹೇಳ್ಬೇಕಂದ್ರ ಭಯಾನಕ ವಾಕ್ಯ. ಅಂದ್ರೆ ನಮಗೆ ಹೇಯ ಕಾಣ್ಲಿ ಸಂಸಾರದಾಗ ಅಂತ ಹೇಳುದು ಒಂದೇ ಉದ್ದೇಶ. ಇದು ಹೇಳೋದು ಉದ್ದೇಶ ನೆನಪಿರ್ಬೇಕು. ಇದು ಭಯಾನಕ ವಾಕ್ಯ. ಅಂದ್ರೆ ಇಷ್ಟು ದುಃಖದಲ್ಪ ಈ ಪ್ರಪಂಚ. ಮತ್ತು ಇದು ಒಂದು ಜನ್ಮ ನಾವು ತಿಳಿಲಾರೆ, ಪರಮಾತ್ಮನ ಚಿಂತನ ಮಾಡಲಾರೆ, ಒಳ್ಳೇದನ್ನ ಮಾಡಲಾರೆ ಹೋದೇವಂದ್ರ ನಾವು 84 ಜನ್ಮ ಎತ್ತಿ ಹಾಕ್ಬೇಕಲ್ಪ ಅನ್ನುವಂಥದ್ದು. 84 ಲಕ್ಷ, 84 ಅಲ್ಲ, 84 ಲಕ್ಷ ಜೀವಿರಾಶಿಗಳು. ಅಂಡಜ 1,20,000, ಪಿಂಡಜ, ಅಂಡಜ ಅಂದ್ರೆ ತತ್ತಿಲಿಂದ, ಪಿಂಡಜ ಅಂದ್ರೆ ಗರ್ಭದಿಂದ, ಮತ್ತು ಶ್ವೇದಜ ಅಂದ್ರೆ ನೀರಿನೊಳಗೆ ಬೆವರಲಿಂದ ಬರುವಂತದ್ದು, ಪಿಂಡಜ ಅಂದ್ರೆ ಭೂಮಿ ಶೀಳಿ ಬರುವಂತ. ಇಷ್ಟು ಎಲ್ಲಾ ಜೀವರಾಶಿಗಳಿಗೂ ನಾವು ತಿರುಗಿ ಬಂದಾಗ ಒಮ್ಮೆ ಮನುಷ್ಯ ಜನ್ಮ ಸಿಕ್ಕಾದಂತ. ಇಂತ ಮನುಷ್ಯ ಜನ್ಮ ಬಂದಾಗನು ಕೂಡ ಎದಕ್ಕೆದಕ್ಕೋ ಕಳೆದು ಹೋಗ್ತಾರ. ಒಬ್ರು ಎದಕ್ ಕಳೀತಾರಂದ್ರ ನೋಡ್ಬೇಕು, ಲೋಕದೊಳಗ ಅವ್ರಿಗೆ ಬರೇ ಕುಡಿದಕ್ಕಾಗಿ, ಅಸನಕ್ಕಾಗಿ, ವ್ಯಸನಕ್ಕಾಗಿ, ಅವ್ರಿಗೆ ಯಾವುದು ಪ್ರಜ್ಞೆ ಇಲ್ಲದೆ ನಿಷೇಧಾಗ, ಅಜ್ಞಾನದಾಗ ಗುಳಿಗಿ ತಗೊಂಡು, ಡ್ರಗ್ಸ್ ತಗೊಂಡು ಎಷ್ಟೋ ಮಂದಿ ಹಾಳಾಗ್ತಾವಲ್ಲ. ಅವ್ರನ್ನ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮನ ಉಪಯೋಗ ಮಾಡಾರೆ ಹೋಗ್ತಾರಲ್ಲ ಅಂದಾಗ ಈಗ ಶರಣರಿಗೆ ಏನಕ್ಕದ, ಹಳ್ಯಾಳಿ ಹಾಕದ. ಇವ್ರು ಸುಮ್ನೆ ವ್ಯರ್ಥ ಆಗಿ ಹೋಗ್ತಾರಲ್ಲ ಅಂತ ರಾಮದಾಸರು ಹೆಂಗ ಹತ್ರು. ಅವಾಗ ತಾಯಿ ಹೆಂಗ್ ತೀಸಿಕೊಟ್ಲು. ಯಾರು ಇಂತ ಪರಮಾತ್ಮನನ್ನ ಆಶ್ರಯ ಮಾಡ್ತಾರ, ಗೂಟ ಕಲ್ಲಕ್ಕೆ ಯಾರು ಆಶ್ರಯ ಮಾಡ್ಕೊಂಡಾರ ಅವ್ರು ಹೆಂಗ ಪುಡಿ ಆಗುದಿಲ್ಲ, ಅವ್ರು ಹೆಂಗ ಈ ಬಹುಕ ಹೋಗುದಿಲ್ಲ, ಹಂಗ ಮಾತ್ರ ಅವ್ರು ಪಾರ ಆಗ್ತಾರಲ್ಲ. ಹಂಗ ಈ ಪರಮಾತ್ಮನನ್ನ ನಾವು ಆಶ್ರಯ ಮಾಡ್ಕೊಂಡು ದಿನ ಅವ್ರ ಚಿಂತನೆ ಮಾಡು. ಎಲ್ಲ ಕೊಟ್ಟವನಿ ನೀನೇ ಪರಮಾತ್ಮ, ನನಗ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸೂಸಿ ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಎಲ್ಲ ನೀನು ಕೊಟ್ಟದ್ದು. ಇಲ್ಲಿ ನಾನು ಅಂತ ಅಹಂಕಾರ ಪಡಿತೀಯಲ್ಲ, ಇದಕ್ಕೇನಂತಾರ, ಅಜ್ಞಾನಿ ಅಲ್ಲವೇ ಜೀವನೇ. ಈ